ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ವಿಭಿನ್ನ ಹೇಳಿಕೆಯನ್ನ ರೇಣುಕಾ ಸ್ವಾಮಿ ತಾಯಿ ಕೊಟ್ಟಿದ್ದಾರೆ. ಹಿಂದಿನ ಹೇಳಿಕೆಗೆ ಹೋಲಿಕೆ ಆಗ್ತಿಲ್ಲ. ರತ್ನಪ್ರಭಾ ಅವರು ಕೊಟ್ಟಿರುವಂತಹ ಹೇಳಿಕೆ ತುಂಬಾನೇ ವಿಭಿನ್ನವಾಗಿದೆ. ಪ್ರಾಸಿಕ್ಯೂಷನ್ಗೆ ಅಚ್ಚರಿ ಮೂಡಿಸಿದ ಮೊದಲ ಸಾಕ್ಷಿ. ಪ್ರತಿಕೂಲ ಸಾಕ್ಷಿಯಾಗಿ ರತ್ನಪ್ರಭಾ ಅವರನ್ನ ಪರಿಗಣಿಸಲು ಮನವಿ ಮಾಡಿಕೊಳ್ಳಲಾಗಿದೆ. ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಲು ಎಸ್ಪಿಪಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದರೆ ಎಸ್ಪಿಪಿಯವರ ಮನವಿಗೆ ದರ್ಶನ್ ಪರ ವಕೀಲರು ಆಕ್ಷೇಪ ಎತ್ತಿದ್ದಾರೆ. ಹಾಗಾಗಿ ಅರ್ಜಿ ವಿಚಾರಣೆಯನ್ನ ಜನವರಿ 5ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಕೋರ್ಟ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಶುರುವಾಗಿದೆ. ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತೆ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ರು. ಅದರ ಆಧಾರದ ಮೇರೆಗೆ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ. ಈ ಹಿಂದೆಯೇ ಟ್ರಯಲ್ ಸಂದರ್ಭದಲ್ಲಿ ರತ್ನಪ್ರಭಾ ಅವರು ಮತ್ತು ರೇಣುಕಾ ಸ್ವಾಮಿಯವರ ತಂದೆ ಕಾಶಿನಾಥಯ್ಯವರು ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಎಸ್ಪಿಪಿಯವರು ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು, ಪವಿತ್ರ ಗೌಡ ಪರ ವಕೀಲರು ಕೂಡ ವಿಚಾರಣೆಯನ್ನ ಮಾಡಿದ್ರು. ಆದರೆ ಈಗ ಗೊತ್ತಾಗ್ತಾ ಇರುವಂತಹ ಡೀಟೇಲ್ಸ್ ಏನಪ್ಪಾ ಅಂದ್ರೆ, ರೇಣುಕಾ ಸ್ವಾಮಿಯವರ ತಾಯಿ ಈ ಹಿಂದೆ ಕೊಟ್ಟಂತಹ ಹೇಳಿಕೆಗಿಂತ ಈಗ ವಿಭಿನ್ನವಾದ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅನ್ನೋದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ ರೇಣುಕಾ ಸ್ವಾಮಿಯವರ ತಾಯಿಯ ಹೇಳಿಕೆಯಲ್ಲಿ ಅಂತ ಇವತ್ತು ವಿಚಾರಣೆ ಮುಂದೂಡಕ್ಕೆ ಆಗೋದಕ್ಕೆ ಏನ್ ಕಾರಣ ಆಯ್ತು? ಮಧುಶ್ರೀ, ಈ ಕೇಸ್ನಲ್ಲಿ ಮೊದಲನೇ ಸಾಕ್ಷಿಯಾಗಿ ಪ್ರಾಸಿಕ್ಯೂಷನ್ ಅವರು ರೇಣುಕಾ ಸ್ವಾಮಿ ತಾಯಿಯವರನ್ನ ಚೂಸ್ ಮಾಡಿ ಅವರನ್ನೇ ಎಕ್ಸಾಮಿನೇಷನ್ ಮಾಡಿದ್ರು. ಮೊದಲು ಮುಖ್ಯ ವಿಚಾರಣೆ ಸಂದರ್ಭದಲ್ಲಿ ಅವರು ಕರೆಕ್ಟ್ ಆಗಿ ಏನೇನು ಘಟನೆ ಆಗಿತ್ತು ಅನ್ನೋದನ್ನ ಹೇಳಿದ್ರು. ಅಂದ್ರೆ ಅವ್ರ ಕೊಲೆಗೆ ನೇರ ಸಾಕ್ಷಿ ಅಲ್ಲ, ಪ್ರತ್ಯಕ್ಷ ಸಾಕ್ಷಿ ಅಲ್ಲ, ಆದ್ರೆ ಸಾಂದರ್ಭಿಕ ಸಾಕ್ಷಿಯಾಗಿ ಅವರನ್ನ ಬಳಸಿಕೊಳ್ಳಲಾಗಿತ್ತು. ರೇಣುಕಾ ಸ್ವಾಮಿ ಅಲ್ಲಿಂದ ಹೊರಟಿದ್ದು, ಮತ್ತೆ ಎಲ್ಲಿಗೆ ಹೊರಟರು, ಅದಾದ್ಮೇಲೆ ರೇಣುಕಾ ಸ್ವಾಮಿ ಇವರಿಗೆ ಕರೆ ಮಾಡಿದ್ದು, ಮತ್ತೆ ಎಲ್ಲಿದ್ದೀನಿ ಅಂತ ಇವ್ರು ಹೇಳಿದ್ರು ಇತ್ಯಾದಿಗಳನ್ನ ಅವರು ಎಕ್ಸಾಮಿನೇಷನ್ ಇನ್ ಚೀಫ್ ಅಂದ್ರೆ ಮುಖ್ಯ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಈಗ ಪಾರ್ಟಿ ಸವಾಲ್ ನಡೀತಾ ಇದೆ. ಪಾರ್ಟಿ ಸವಾಲಲ್ಲಿ ಮೊದಲನೇ ಸುತ್ತಿನ ಪಾರ್ಟಿ ಸವಾಲ್ನಲ್ಲೂ ಅಂತ ಸಮಸ್ಯೆ ಏನಾಗಿರ್ಲಿಲ್ಲ. ಈಗ ಎರಡನೇ ಹಂತದ ಪಾರ್ಟಿ ಸವಾಲ್ ದರ್ಶನ್ ಪರ ವಕೀಲರು ಪಾರ್ಟಿ ಸವಾಲ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೊಡ್ತಾ ಇರುವಂತ ಹೇಳಿಕೆ ಅದು ಮೊದಲು ಕೊಟ್ಟಂತೆ ಹೇಳಿಕೆಗೆ ಸಂಪೂರ್ಣ ವಿಭಿನ್ನವಾಗಿದೆ ಅಂತ ಹೇಳಿ ಈಗ ಪ್ರಾಸಿಕ್ಯೂಷನ್ ಅವರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ರೀತಿ ವ್ಯತಿರಿಕ್ತ ಹೇಳಿಕೆ ನೀಡಿರೋದ್ರಿಂದ ಅದು ಎಲ್ಲೋ ಒಂದ್ ಕಡೆ ಆರೋಪಿಗಳಿಗೆನೆ ಅದರ ಲಾಭ ಆಗುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗೇನೆ ಈಗ ರತ್ನಪ್ರಭಾ ಅವರನ್ನ ಪ್ರತಿಕೂಲ ಸಾಕ್ಷಿ ಅಂದ್ರೆ ಸಾಕ್ಷಿ ಉಲ್ಟಾ ಹೊಡೆದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು. ಮತ್ತೆ ಅವರನ್ನ ನಾವು ಮತ್ತೆ ಪಾರ್ಟಿ ಸವಾಲಿಗೆ ಒಳಪಡಿಸೋದಕ್ಕೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಪೊಲೀಸರ ಪರವಾಗಿ ಎಸ್ಪಿಪಿ ಈಗ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಆದ್ರೆ ಇದಕ್ಕೆ ಏನು ದರ್ಶನ್ ಮತ್ತೆ ಪವಿತ್ರ ಗೌಡ ಇತ್ಯಾದಿ ಆರೋಪಿಗಳ ಪರವಾಗಿ ಆಕ್ಷೇಪ ಎತ್ತಿದ್ದಾರೆ. ಅಂದ್ರೆ ಈ ಕ್ರಾಸ್ ಎಕ್ಸಾಮಿನೇಷನ್ ಟೈಮಲ್ಲಿ ಅವ್ರೇನ್ ಹೇಳಿದ್ದಾರೆ ಅದೇ ಸತ್ಯ, ಹೀಗಾಗಿ ಅದನ್ನ ಪ್ರತಿಕೂಲ ಸಾಕ್ಷಿ ಅಂತ ಹೇಳಿ ಪರಿಗಣಿಸಬಾರ್ದು ಅಂತೇಳಿ ಅವರು ಆಕ್ಷೇಪ ಎತ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ ವಿಚಾರಣೆಯನ್ನು ಈಗ ಸೋಮವಾರಕ್ಕೆ ಜನವರಿ 5ನೇ ತಾರೀಕು ಮುಂದೂಡಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈಗ ದರ್ಶನ್ ಕೇಸ್ನಲ್ಲಿ ಆರಂಭದಲ್ಲೇನೆ ವಿಘ್ನ ಎದುರಾಗ್ತಾ ಇದೆ. ಮತ್ತೆ ಇದೊಂದು ರೀತಿ ಅಂದ್ರೆ ಏನ್ ರೇಣುಕಾ ಸ್ವಾಮಿ ಕೇಸ್ಗೆ ನಿಜಕ್ಕೂ ನ್ಯಾಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾ ಸ್ವಾಮಿಯವರ ತಾಯಿ ರತ್ನಪ್ರಭಾ ಅವರು ವ್ಯತಿರಿಕ್ತ ಹೇಳಿಕೆಯನ್ನ ಕೊಡ್ತಾ ಇರೋದ್ರಿಂದ ಕೇಸ್ಗೆ ಏನಾದರೂ ಟ್ವಿಸ್ಟ್ ಸಿಗುತ್ತಾ ಮುಂದಿನ ದಿನಗಳಲ್ಲಿ ಅನ್ನೋ ಕುತೂಹಲ ಮನೆ ಮಾಡಿದೆ.